ಮಂಚು ಮನೋಜ್ ಹಾಗೂ ಮೋಹನ್ ಬಾಬು ಅವರಿಬ್ಬರ ಮಧ್ಯೆ ಸರಿ ಇಲ್ಲ ಅನ್ನೋದು ಕಾಣ್ತಾ ಇದೆ. ಮನೋಜ್ ಅವರು ಮೋಹನ್ ಬಾಬು ಅವರ ಮನೆಗೆ ಹೋಗಬೇಕಾದ್ರೆ ಮನೆ ಒಳಗಡೆ ಬಿಟ್ಕೊಂಡಿಲ್ಲ ಅಂತ ಹೇಳಿ ಗೇಟ್ ಅನ್ನ ಒಡೆದು ಒಳಗಡೆ ಹೋಗ್ತಾರೆ. ಇದನ್ನ ಕವರ್ ಮಾಡಕ್ಕೆ ಅಂತ ಹೋದಂತಹ ತೆಲುಗು ಸುದ್ದಿ ವಾಹಿನಿಯ ರಿಪೋರ್ಟರ್ ಮೇಲೆ ಮೋಹನ್ ಬಾಬು ಅವರು ಹಲ್ಲೆ ಮಾಡಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ಟಾಲಿವುಡ್ ನ ಹೆಸರಾಂತ ಖ್ಯಾತ ಹಿರಿಯ ನಟ ಮೋಹನ್ ಬಾಬು ಅವರಿಗೆ ಒಟ್ಟು ಆಸ್ತಿ 600 ಕೋಟಿ ರೂಪಾಯಿ ಇದೆ. ಆಸ್ತಿ ವಿಚಾರಕ್ಕಾಗಿ ಅವ್ರ ಮನೆಯಲ್ಲಿ ಜಗಳಗಳು ಆಗ್ತಾನೆ ಇದೆ. ಅದೀಗ ನ್ಯಾಷನಲ್ ನ್ಯೂಸ್ ಆಗಿದೆ. ಮಂಚು ಫ್ಯಾಮಿಲಿ ಅಂತಾನೆ ಟಾಲಿವುಡ್ ನಲ್ಲಿ ಫೇಮಸ್. ಇವರ ಮಕ್ಕಳು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ರಿಯರಾಗಿದ್ದಾರೆ. ಇವರು ಕೂಡ ನಟರೆ. ಮೊದಲನೇ ಮಗ ಮಂಚು ವಿಷ್ಣು ಆದ್ರೆ ಎರಡನೇ ಮಗ ಮಂಚು ಮನೋಜ್. ಮಂಚು ಮನೋಜ್ ಹಾಗೂ ಮೋಹನ್ ಬಾಬು ಅವರಿಬ್ಬರ ಮಧ್ಯೆ ಸರಿ ಇಲ್ಲ ಅನ್ನೋದು ಕಾಣ್ತಾ ಇದೆ. ಇಬ್ಬರಿಗೂ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಕಿರಿಕ್ಗಳಿದಾವೆ ಅನ್ನೋದು ಕೂಡ ತಿಳಿದು ಬಂದಿದೆ. ಮೋಹನ್ ಬಾಬು ಅವರು ಮಂಚು ಮನೋಜ್ನ ಮನೆ ಒಳಗಡೆ ಬಿಟ್ಕೊಂಡಿಲ್ಲ, ಅವರ ಮೇಲೆ ಆಸ್ತಿ ವಿಚಾರಕ್ಕಾಗಿ ಮೋಹನ್ ಬಾಬು ಅವರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಮನೋಜ್ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅವರ ಪತ್ನಿ ಹಾಗೂ ಮಕ್ಕಳ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ ನಮ್ಮ ತಂದೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ದಾರೆ. ಕಳೆದ ತಿಂಗಳ ಹಿಂದೆ ಮಂಚು ವಿಷ್ಣು ಮೇಲೆ ಕೂಡ ಇದೇ ರೀತಿಯಾದಂತಹ ಕಂಪ್ಲೇಂಟ್ ಅನ್ನ ಮನೋಜ್ ಅವರು ಫೈಲ್ ಮಾಡಿ. ಇಲ್ಲಿ ನಾವು ಗಮನಿಸಬಹುದು ಅವರಿಗೆ ಆಸ್ತಿ ವಿಚಾರವಾಗಿ ಸ್ವಲ್ಪ ಮನಸ್ತಾಪಗಳಿದೆ ಅಂತ ಹೇಳಿ. ಮೋಹನ್ ಬಾಬು ಅವರು ರಿಪೋರ್ಟರ್ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಮನೋಜ್ ಅವರು ಮೋಹನ್ ಬಾಬು ಅವರ ಮನೆಗೆ ಹೋಗಬೇಕಾದ್ರೆ ಮನೆ ಒಳಗಡೆ ಬಿಟ್ಕೊಂಡಿಲ್ಲ ಅಂತ ಹೇಳಿ ಗೇಟ್ ಅನ್ನ ಒಡೆದು ಒಳಗಡೆ ಹೋಗ್ತಾರೆ. ಆಗ ಮೋಹನ್ ಬಾಬು ಅವರಿಗೆ ನೇಮಕ ಮಾಡಿರುವಂತಹ ಬೌನ್ಸರ್ಗಳು ಅಂದ್ರೆ ವಿಷ್ಣು ಅವರು ಅವ್ರ ಸೆಕ್ಯೂರಿಟಿ ಪರ್ಪಸ್ಗೆ ಅಂತ ಒಂದಷ್ಟು ಬೌನ್ಸರ್ಸ್ ಗಳನ್ನ ನೇಮಕ ಮಾಡಿದ್ರು. ಅವರ ಬೌನ್ಸರ್ಸ್ ಗಳು ಹಾಗೆ ಮನೋಜ್ ಅವರ ಬೌನ್ಸರ್ಸ್ ಗಳ ನಡುವೆ ಒಂದು ಫೈಟ್ ಆಗಿದೆ. ಸೊ ಇದರಿಂದ ಮೋಹನ್ ಬಾಬು ಅವರ ವಿರುದ್ಧ ಕೆಂಡ ಕಾರಿದ್ದಾರೆ ಮಂಚು ಮನೋಜ್ ಅವರು. ಅಂದ್ರೆ ಆಸ್ತಿ ವಿಚಾರಕ್ಕೆ ಇಷ್ಟೆಲ್ಲಾ ಡ್ರಾಮಾ ನಡೀತಾ ಇದೆ, ಇದು ಬೀದಿಗೆ ಬಂದಿದೆ. ಈಗ ಇಡೀ ಸಿನಿ ರಂಗದಲ್ಲೇ ಇದು ಸಂಚಲನ ಮೂಡಿಸ್ತಾ ಇದೆ. ಒಬ್ಬ ಹಿರಿಯ ನಟ, ಗಾಂಭೀರ್ಯ ಇರುವಂತಹ ನಟ, ಭಕ್ತಿ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿರುವಂತಹ ನಟ, ಈಗ ಮನೆ ವಿಚಾರಗಳು ಹೊರಗಡೆ ಬರ್ತಾ ಇದೆ ಅಂತ ಹೇಳಿದಾಗ ಅವರ ವ್ಯಕ್ತಿತ್ವ ಕೂಡ ಒಂದಷ್ಟು ಹೊರಗಡೆ ಬಂದಿದೆ. ಇದನ್ನ ಕವರ್ ಮಾಡಕ್ಕೆ ಅಂತ ಹೋದಂತಹ ತೆಲುಗು ಸುದ್ದಿ ವಾಹಿನಿಯ ರಿಪೋರ್ಟರ್ ಮೇಲೆ ಮೋಹನ್ ಬಾಬು ಅವರು ಹಲ್ಲೆ ಮಾಡಿದ್ದಾರೆ. ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಅಂದ್ರೆ ಮೈಕ್ ಅನ್ನ ಕೈನಿಂದ ಕಸಿದ್ಕೊಂಡು ತಲೆ ಮೇಲೆ ಒಡೆದಿದ್ದಾರೆ. ಅದರಿಂದ ಪೆಟ್ಟಾಗಿ ತಲೆಯಿಂದ ರಕ್ತ ಬಂದಿದೆ. ಈಗ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ರಿಪೋರ್ಟರ್. ಹಾಗೆ ಅವರಿಗೆ ಸರ್ಜರಿ ಮಾಡಬೇಕಾಗಿದೆ ಅಂತ ಕೂಡ ವೈದ್ಯರು ಹೇಳಿದ್ದಾರೆ. ಅಂದ್ರೆ ಈ ಸರ್ಜರಿ ಮಾಡುವಂತಹ ಹಲ್ಲೆ ಮಾಡಿದ್ದಾರೆ ಅಂದ್ರೆ ಅದು ಎಷ್ಟು ಮಟ್ಟಿಗೆ ದೊಡ್ಡ ಹಲ್ಲೆ ಮಾಡಿದ್ದಾರೆ. ಒಬ್ಬ ಹಿರಿಯ ನಟ, ಅಷ್ಟೆಲ್ಲ ಸಿನಿಮಾಗಳನ್ನ ಮಾಡಿದ್ದಾರೆ. ಅಂಬರೀಷ್ ಅವರಿಗೆ ಆಪ್ತರು ಮೋಹನ್ ಬಾಬು ಅವರು. ಅವರಿಬ್ರು ಫ್ರೆಂಡ್ಶಿಪ್ ಎಂತದ್ದು ಅಂತ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಅಂಬರೀಷ್ ಅವರು ನಮ್ಮನ್ನ ಅಗಲ್ದಾಗ ಮೋಹನ್ ಬಾಬು ಅವರು ಸುಮಲತಾ ಅವರ ಜೊತೆಲೇ ಇದ್ರು. ಹಾಗೆ ಅಂಬರೀಷ್ ಅವರ ಮಗನ ಮದ್ವೆಗೂ ಕೂಡ ಮೋಹನ್ ಬಾಬು ಕುಟುಂಬ ಸಮೇತರಾಗಿ ಬಂದಿದ್ರು. ಇಷ್ಟು ಆಪ್ತರಿರುವಂತಹ ಅಂಬರೀಷ್ ಅವ್ರಿಗೆ ಮೋಹನ್ ಬಾಬು ಅವರು ಈ ರೀತಿಯಾಗಿ ನಡ್ಕೊಂಡ್ರ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಹೋಗತ್ತೆ. ಅದ್ರಲ್ಲೂ ರಿಪೋರ್ಟರ್ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನ ಹಾಕಿದ್ರು, ಅಂತವರಿಗೆ ಇವರು ಕೆಟ್ಟ ಕೆಟ್ಟ ಪದಗಳನ್ನ ಬಳಸ್ತಾರೆ, ಒಬ್ಬ ಮೈಕ್ ಕಿತ್ಕೊಂಡು ಹಲ್ಲೆ ಮಾಡ್ತಾರೆ ಅಂದ್ರೆ ಇವರ ವ್ಯಕ್ತಿತ್ವ ಎಂತದ್ದು ಅಂತ ನಮ್ಗಿಲ್ಲೇ ಗೊತ್ತಾಗ್ಬಿಡುತ್ತೆ. 500ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿರುವಂತಹ ಮೋಹನ್ ಬಾಬು ಅವರು ಅವರದ್ದೇ ಆದಂತಹ ಒಂದು ಸ್ಥಾನಮಾನನ ಟಾಲಿವುಡ್ ನಲ್ಲಿ ಮಾಡ್ಕೊಂಡಿದ್ದಾರೆ. ಪ್ರೊಡ್ಯೂಸರ್ ಆಗಿ ಇರುವಂತಹ ಮೋಹನ್ ಬಾಬು ಅವರು ತುಂಬಾ ಆಸ್ತಿಯನ್ನ ಗಳಿಸಿದ್ದಾರೆ. ಇದಕ್ಕೆ ಅವರ ಮನೆಯಲ್ಲಿ ಒಂದಷ್ಟು ಮನಸ್ತಾಪಗಳು ಏರ್ಪಡ್ತಾ ಇದೆ. ಯಾರಿಗೆ ಎಷ್ಟು ಆಸ್ತಿ ಹೋಗಬೇಕು, ಆಸ್ತಿ ವಿಚಾರವಾಗಿ ತುಂಬಾ ಗಲಾಟೆಗಳು ಕೂಡ ಆಗ್ತಾ ಇದೆ. ಈ ರೀತಿಯಾದಂತಹ ಪ್ರೆಷರ್ ಅವರಿಗೆ ಇದೆ ಅನ್ನೋದು ಅರ್ಥ ಆಗುವಂತಹ ಸಂದರ್ಭದಲ್ಲಿ ಒಬ್ಬ ರಿಪೋರ್ಟರ್ಗೆ, ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಮೋಹನ್ ಬಾಬು ಅವರು ಮಾಡಿದ್ದು ಎಷ್ಟು ಸರಿ? ಎಷ್ಟೋ ಸಿನಿಮಾಗಳಲ್ಲಿ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರುವಂತಹ ಕಲಾವಿದ, ಅವರ ಗಾಂಭೀರ್ಯಾಗೆ ಗತ್ತಿಗೆ ಇಡೀ ಟಾಲಿವುಡ್ ನಡಗತ್ತೆ. ಈ ರೀತಿಯಾಗಿ ಇರಬೇಕಾದ್ರೆ ಈ ರೀತಿಯಾದಂತಹ ಬಿಹೇವಿಯರ್ ಎಷ್ಟು ಸರಿ? ಯಾರೇ ಆಗಿರ್ಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ, ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ರೂ ಸಹ ಅವರು ತಪ್ಪು ಮಾಡಿದ್ರೆ ಅದು ತಪ್ಪೇ ಆಗುತ್ತೆ. ಅವರು ರಿಪೋರ್ಟರ್ ಮೇಲೆ ಮಾಡಿರುವಂತಹ ಹಲ್ಲೆ ನಿಜಕ್ಕೂ ಒಪ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರೂ ಸಹ ಅವರಿಗೆ ಶಿಕ್ಷೆ ಆಗ್ಲೇಬೇಕಾಗತ್ತೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.